ತಾನೇ ಲೈಟಾಗಿ ಮಳೆಗಾಲ ಸ್ಟಾರ್ಟ್ ಆಗಿತ್ತು. ಮನಸ್ಸಲ್ಲೆಲ್ಲ ಏನೋ ಒಂಥರ ಖುಷಿಯಾಗಿತ್ತು. ನಾವು ದೊಡ್ಡವರಾಗಿದ್ದೀವಿ ಅನ್ನೋ ಕರೆಂಟ್ ಮೈಯಲ್ಲೆಲ್ಲ ಪಾಸ್ ಆಗ್ತಾಯಿತ್ತು. ಫಸ್ಟ್ ಡೇ ಕಾಲೇಜಿಗೆ ಕಾಲಿಡ್ತೀವಿ, ಫಸ್ಟ್ ಡೇ ಕ್ಲಾಸ್ ಅಟೆಂಡ್ ಮಾಡ್ತೀವಿ. ನಮ್ಮೊಬ್ಬರನ್ನ ಬಿಟ್ಟು ಎಲ್ಲ ವಿಚಿತ್ರವಾದ ಏಲಿಯನ್ಸ್ನ ನೋಡ್ತೀವಿ. ಅವತ್ತು ಒಂದಂತೂ ಸತ್ಯ, ಆ ಫಸ್ಟ್ ಡೇ ಕಾಲೇಜಿನಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್, ಒಂದು ಬೆಸ್ಟ್ ಕ್ರಷ್, ಹಾಗೆ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಒಬ್ಬರು ಬೆಸ್ಟ್ ಲೆಕ್ಚರರ್ ಸಿಗ್ತಾರೆ. ಹಾಗೆ ದೊಡ್ಡ ಗ್ಯಾಂಗ್ ಕೂಡ ಫಾರ್ಮ್ ಆಗುತ್ತೆ. ದಿನಗಳೇನು ಗುರು ಮುಂದೆ ಹೋಗ್ತಾನೇ ಇರುತ್ತೆ. ಕಣ್ಬಿಟ್ಟು ಬಿಡೋದ್ರಲ್ಲಿ ಇಂಟರ್ನಲ್ಸ್ ಬರುತ್ತೆ. ಹಬ್ಬ ಇಂಟರ್ನಲ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಅದನ್ನು ಹೋಗಿ ಬರೆದು ಕಾಪಿ ಹೊಡೆದು ಹೆಂಗೋ ಪಾಸ್ ಆಗ್ತೀವಿ. ಫಸ್ಟ್ ಇಯರ್ ಅಲ್ವಾ, ಸ್ವಲ್ಪ ಚೈಲ್ಡ್ಗಳು ನಾವು. ಹಾಗಾಗಿ ಕ್ಲಾಸಲ್ಲಿ ಫ್ರೆಂಡ್ಸ್ಗೆ ನೋಟ್ಸ್ ಬರ್ಕೊಡೋದು, ಊಟ ಮಾಡುವಾಗ ಮಗ ಟೋಟಲ್ ಬಿಲ್ ನಾನೇ ಪೇ ಮಾಡ್ತೀನಿ ಕಣೋ ಅನ್ನೋದು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಸೋದು, ಅಲ್ಲಿ ಇಲ್ಲಿ ಹೋಗೋಣ ಅನ್ನೋದು, ಫಸ್ಟ್ ಬಂಕ್ ಹೊಡೆಯುವಾಗ ಭಯ ಪಡೋದು, ಆಮೇಲೆ ಮೇಯ್ನಾಗಿ ಸೀನಿಯರ್ಸ್ ಅಂದರೆ ಸ್ವಲ್ಪ ಭಯ, ಬೇಜಾನ್ ಮರ್ಯಾದೆ ಕೊಡೋದು. ಇದರೆಲ್ಲದರ ನಡುವೆ ಕಾಲೇಜಲ್ಲಿ ಯಾವ ಲೆಕ್ಚರ್ಸ್ ಯಾವ ಪಾಠ ಮಾಡ್ತಿದ್ದಾರೆ ಅಂತಲೇ ಮರ್ತೋಗ್ಬಿಡುತ್ತೆ. ಅಷ್ಟರಾಗಲೇ ಫಸ್ಟ್ ಇಯರ್ ಮುಗಿತಾ ಬಂದಿರುತ್ತೆ. ಎಲ್ಲ ತರಲೆ ಮಾಡಿ ಆದರೂ ಒಬ್ಬ ಹೇಳ್ತಾನೆ, ಲೋ ಮಗ ಫಸ್ಟ್ ಇಯರ್ ಆಯಿತು ಕಣೋ, ಇನ್ನೂ ಏನು ಮಾಡಲೇ ಇಲ್ವಲ್ಲೋ ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಮಗ ಇನ್ನೂ 3 ವರ್ಷ ಇದೆ ಕಣೋ, ಏನಾದರೂ ಮಾಡೋಣ ಸುಮ್ಮನೆ ಇರೋ ಅಂತ. ಫಸ್ಟ್ ಇಯರ್ ಎಕ್ಸಾಮ್ ಮುಗಿಯುತ್ತೆ, ಹಾಲಿಡೇಸ್ ಬರುತ್ತೆ, ಇನ್ನೂ ಫಸ್ಟ್ ಇಯರ್ ಹ್ಯಾಂಗ್ ಓವರಲ್ಲೇ ಇರ್ತೀವಿ ಅಲ್ವಾ. ಹಾಗಾಗಿ ಎಲ್ಲ ಫ್ರೆಂಡ್ಸ್ಗೂ ದಿನ ಕಾಲ್ ಮಾಡೋದು, ಮಗ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಕಣ್ರೋ ನಿಮ್ಮನ್ನೆಲ್ಲ, ಬೇಗ ಕಾಲೇಜ್ ಸ್ಟಾರ್ಟ್ ಆಗಲಿ, ಎಲ್ಲರೂ ಮೀಟ್ ಆಗೋಣ ಮತ್ತೆ ಅಂತ ಡೈಲಾಗ್ಗಳು ಬೇರೆ. ಸಾಲದಕ್ಕೆ ವಾಟ್ಸಪ್ ಗ್ರೂಪಲ್ಲಿ ದಿನಕ್ಕೆ 1250 ಮೆಸೇಜ್ಗಳು, ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಕಣೆ ಅಂತ. ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಇಯರ್ ಮನಸ್ಸಲ್ಲಿರೋ ಬಟರ್ಫ್ಲೈಸ್ ಎಲ್ಲ ಹಾರಾಡ್ತಿರುತ್ತೆ. ಸ್ವಲ್ಪ ಬಾಲ ಕೂಡ ಬೆಳೆಯುತ್ತೆ. ಫಸ್ಟ್ ಡೇ ಸೆಕೆಂಡ್ ಇಯರ್ ಎಲ್ಲ ಹಂಗೇ ಇರುತ್ತೆ. ನಮ್ಮ ಕೊಬ್ಬು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಏನಾದರೂ ಈ ಲವ್ ಪವು ಅಂತ ಎಲ್ಲ ಮಾಡಿ ಸ್ವಲ್ಪ ಜೀವನ ಕೆಡ್ಸ್ಕೋಬೇಕು ಅನಿಸುತ್ತೆ. ಆ ಕರೆಕ್ಟ್ ಟೈಮ್ಗೆ ಕ್ಲಾಸಲ್ಲಿ ಯಾರಾದರೂ ಬಿರ್ರಿ ಚೆನ್ನಾಗಿರ್ತಾರೆ, ಮನಸಾರಿ ಅವ್ರನ್ನ ಇಷ್ಟಪಡ್ತೀವಿ, ಲವ್ ಅನ್ನೋ ಹಳ್ಳಕ್ಕೆ ಬೀಳ್ತೀವಿ. ಲವ್ ಅನ್ನೋ ಹಳ್ಳಕ್ಕೆ ಬೀಳೋಕ್ಕೆ ಸೆಕೆಂಡ್ ಇಯರಲ್ಲಿ ಅಧಿಕೃತವಾಗಿ ಮುಹೂರ್ತ ಇಟ್ಕೊಳ್ತೀವಿ. ಅದೇನು ಪಾರ್ಕ್ ಸುತ್ತಾಡೋದು, ಕೈ ಹಿಡ್ಕೊಳ್ಳೋದು, ಲೈಬ್ರರಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ, ಆದರೂ ಲೈಬ್ರರಿಗೆ ಹೋಗಿ ಕೂತ್ಕೊಳ್ಳೋದು, ಅದೇ ನಿಮ್ಮಿ ತಿಮ್ಮಿ ಜುಮ್ಮಿ ಡುಮ್ಮಿ ಅಂತೆಲ್ಲ ನಿಕ್ನೇಮ್ಗಳು. ಈ ಸೆಕೆಂಡ್ ಇಯರ್ ಅಷ್ಟರಲ್ಲಿ ಕ್ಲಾಸಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ಗಳಿಗೂ ಒಂದೊಂದು ನಿಕ್ನೇಮ್ ಇರುತ್ತೆ. ಈ ಲವ್, ಈ ಫ್ರೆಂಡ್ಶಿಪ್ಪು, ಇದೆಲ್ಲದರ ನಡುವೆ ಸೆಕೆಂಡ್ ಇಯರ್ ಎಕ್ಸಾಮ್ ಬರುತ್ತೆ. ಅದು ಮುಗಿದು ಹೋಗುತ್ತೆ. ಆಗಲೂ ಒಬ್ಬ ಹೇಳ್ತಾನೆ, ಮಗ ಸೆಕೆಂಡ್ ಇಯರ್ ಮುಗಿತು ಕಣೋ, ಏನೂ ಮಾಡಲೇ ಇಲ್ವಲ್ಲೋ ಅಂತ. ಆಗಲೂ ಒಬ್ಬ ಹೇಳ್ತಾನೆ, ಮಗ ಇನ್ನೂ 2 ವರ್ಷ ಇದೆ ಕಣೋ, ಏನಾದರೂ ಮಾಡೋಣ ಸುಮ್ಮನೆ ಇರು ಅಂತ. ಥರ್ಡ್ ಇಯರ್ ಬಂತು, ಅಲ್ಲಿ ಮಳೆಗಾಲನೂ ಇಲ್ಲ, ಚಳಿಗಾಲನೂ ಅಲ್ಲ, ಯಾವತ್ತೂ ಬೇಸಿಗೆಗಾಲನೇ. ಯಾಕಂದರೆ ಎಲ್ಲರೂ ಈಟಲ್ಲಿ ಇರ್ತೀವಲ್ಲ, ಅದಕ್ಕೆ ಎಲ್ಲರೂ ಜೂನಿಯರ್ಸ್, ಅವಾಗಲೇ ನಾವು ಸೀನಿಯರ್ಸ್ ಆಗಿರೋ ಬಾಲ ದೊಡ್ಡದಾಗಿರುತ್ತೆ. ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಮಾಡೋ ಸ್ಟೈಲ್ವರೆಗೂ ಎಲ್ಲ ಬದಲಾಗಿರುತ್ತೆ. ಇಷ್ಟು ದಿನ ಎಲ್ಲೆಲ್ಲೋ ಅಡ್ಡ ಹಾಕ್ತಿದ್ದ ಫ್ರೆಂಡ್ಸ್ ಈಗ ಕಾಲೇಜ್ ಮುಂದೆನೇ ಅಡ್ಡ ಹಾಕಿರ್ತೀವಿ. ಅವ ಅಂತೂ ಬಹಳನೇ ಜೋರಾಗಿರುತ್ತೆ. 8 ಗಂಟೆ ಕ್ಲಾಸ್ ಅಂದರೆ ಆರಾಮಾಗಿ 10 ಗಂಟೆಗೆ ಬರೋದು. ಯಾವುದಾದ್ರೂ ಹುಡುಗಿ ಚೆನ್ನಾಗಿರೋರನ್ನ ನೋಡಿದರೆ, ಮಗ ಅವಳ ಹೆಸರೇನೋ, ಯಾವ ಕ್ಲಾಸ್ ಅವಳು, ಬಾಯ್ ಫ್ರೆಂಡ್ ಇದ್ದಾನೆ ಅವಳಿಗೆ ಅಂತೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡೋದು. ಲೆಕ್ಚರ್ಸ್ಗೆ ಫ್ರೆಂಡ್ ಆಗೋದು. ಬಂತು ಫೈನಲ್ ಇಯರ್. ಈ ಫೆಸ್ಟು ಆ ಫೆಸ್ಟು, ಟ್ರಿಪ್ಪು, ಹ್ಯಾಂಗ್ಔಟ್ಸು ಅಂತ ಓಡಾಡ್ತಿರ್ತೀವಿ. ಇಂಟರ್ನಲ್ಸ್ ಬೆಳಗ್ಗೆ ಅಂದರೆ ಈಗ ಫೋನ್ ಮಾಡಿ, ಮಗ ಪೋರ್ಷನ್ಸ್ ಏನೋ ಅಂತ ಕೇಳ್ತೀವಿ. ಕಮ್ಮನ್ ಸ್ಟಡಿ ಅಂತ ಹೆಸರಿಗಷ್ಟೇ, ಆದರೆ ಅಲ್ಲಿ ಸ್ಟಡೀಸ್ ಬಿಟ್ಟು ಬೇರೆ ಎಲ್ಲ ನಡೀತಿರುತ್ತೆ. ಫಸ್ಟ್ ಇಯರ್ ಯಾವ ಲೆಕ್ಚರ್ಸ್ಗೆ ಭಯ ಪಡ್ತಿದ್ವೋ ಅದೇ ಲೆಕ್ಚರ್ಸ್ಗೆ ಕ್ಲಾಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮೂವೀಸ್ ನೋಡ್ತೀವಿ. ಯಾವ ಮೂವೀಸನ್ನು ಬಿಟ್ಟಿಲ್ಲಪ್ಪ. ನಿಮಗೆ ನೆನಪಿದ್ರೆ ಈ ಮಧ್ಯೆ ಸೆಕೆಂಡ್ ಇಯರಲ್ಲಿ ಲವ್ ಆಗಿರುತ್ತಲ್ವ, ಆ ಲವ್ವಲ್ಲಿ ಹೃದಯ ಅನ್ನೋ ಪುಟ್ಟ ವಸ್ತು ಅದೆಷ್ಟು ಸರಿ ಒಡೆದು ಹೋಗಿರುತ್ತೋ, ಅದೆಷ್ಟು ಸರಿ ಚೂರಾಗಿರುತ್ತೋ ಗೊತ್ತೇ ಇರಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಬ್ರೇಕಪ್, ಪ್ಯಾಚಪ್, ಇದರೆಲ್ಲದರಲ್ಲ ಮನಸ್ಸು ಒಡೆದು ಹೋಗಿರುತ್ತೆ. ಫೈನಲ್ ಇಯರ್ ಇಂಟರ್ವ್ಯೂಸ್, ಕೆಲಸ, ಕಾರ್ಯರ್, ಹೈಯರ್ ಎಜುಕೇಷನ್ ಅಂತ ಎಲ್ಲರೂ ಓಡಾಡ್ತಿರ್ತೀವಿ. ಆದರೆ ಆ ಓಡಾಟದಲ್ಲಿ ಫೈನಲ್ ಇಯರ್ ಮುಗಿತಾ ಇರುತ್ತೆ. ನಾವು ತುಂಬ ಇಷ್ಟಪಡೋ ಕಾಲೇಜಲ್ಲಿ ಕಾಲೇಜ್ ಡೇಸ್ನೂ ಬಂದುಬಿಡುತ್ತೆ. ಫೈನಲ್ ಇಯರ್, ಫೈನಲ್ ಕಾಲೇಜ್ ಡೇಯಲ್ಲಿ ಮಾತ್ರ ಎಲ್ಲ ಬ್ರಾಂಚಸ್ ಫೈನಲ್ ಇಯರ್ಸ್ ಅಟೆಂಡೆನ್ಸ್ 100% ಇರುತ್ತೆ. ಆ ಲಾಸ್ಟ್ ಡ್ಯಾನ್ಸ್, ಲಾಸ್ಟ್ ಎಂಜಾಯ್ಮೆಂಟ್, ಹಬ್ಬ ನೆನೆಸ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ. ಎವ್ರಿ ಕಾಲೇಜ್ ಡೇಲೂ ಒಂದು ಫೈನಲ್ ಇಯರ್ ಡೆಡಿಕೇಶನ್ ಸಾಂಗ್ ಅಂತೂ ಇದ್ದೇ ಇರುತ್ತೆ. ಅಷ್ಟೇ ಯಾಕೆ, ಈ ವರ್ಷ ನಮ್ಮ ಕಾಲೇಜ್ ಇರಲಿಲ್ವಾ, ಲ್ಯಾಬ್ ಎಕ್ಸಾಮ್ ಮುಗಿದು ಹೋಗುತ್ತೆ. ತುಂಬ ಕಷ್ಟ ಆಗೋ ಫೇರ್ವೆಲ್ ಡೇನೂ ಬಂದುಬಿಡುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ, ಏನೇನು ಮಾಡ್ತಾರೋ, ಆ ದಿನ ಮಾತ್ರ ವಾಚ್ಮ್ಯಾನಿಂದ ಹಿಡಿದು ಪ್ರಿನ್ಸಿವರೆಗೂ ಎಲ್ಲರ ಹತ್ರನೂ ಫೋಟೋಸ್ ತೆಗೆಸ್ಕೊಂಡಿರ್ತೀವಿ. ಈ ಫೈನಲ್ ಇಯರ್ ಮುಗಿಯೋ ಅಷ್ಟರಲ್ಲಿ ಗ್ಯಾಂಗ್ ಬ್ರೇಕ್ ಆಗಿರುತ್ತೆ, ಲವ್ ಸ್ಪಾಯ್ಲ್ ಆಗಿರುತ್ತೆ, ಈಗೋ ಕ್ಲಾಶ್ ಆಗಿರುತ್ತೆ, ಫ್ರೆಂಡ್ಸ್ ಕಮ್ಮಿ ಆಗಿರ್ತಾರೆ. ಫೈನಲ್ ಫೇರ್ವೆಲ್ ಡೇ ದಿನ ಹಿಂತಿರುಗಿ ನೋಡಿದರೆ ಇಷ್ಟೆಲ್ಲ ಮಾಡಿದ್ವಾ ನಾವು ಅನಿಸುತ್ತೆ. ಆಗ ಮಗ ಏನೂ ಮಾಡಲಿಲ್ವಲ್ಲ ಅನ್ನೋ ನಾವು
ದಿನ ಮಾತೇ ಬರೋದಿಲ್ಲ. ಎನಿವೇಸ್, ಇನ್ನೊಬ್ಬೊಬ್ಬರು ಅಬ್ರಾಡ್ ಹೋಗ್ತಾರೆ, ಒಬ್ಬೊಬ್ಬರು ಕೆಲಸಕ್ಕೆ ಹೋಗ್ತಾರೆ, ಒಬ್ಬರು ಮದುವೆ ಆಗ್ತಾರೆ, ಇನ್ನೊಬ್ಬರು ಬೇರೆನೂ ಮಾಡ್ತಾರೆ. ಆದರೆ ಈ 4 ವರ್ಷದ ನೆನಪು ಮಾತ್ರ ಯಾರ ಮನಸ್ಸಿಂದನೂ ದೂರ ಮಾಡಲ್ಲ. ಇಷ್ಟು ದಿನ ನಾವು ನಮ್ಮ ಕ್ಲಾಸು ಅವ್ರ ಜೊತೆ ನಾವು ಕ್ಲೋಸ್ ಆಗಿದ್ವೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಸೀನಿಯರ್ಸ್ ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ವಿ. ಫೆಸ್ಟು, ಆ ಕೆಲಸ ಈ ಕೆಲಸ ಅಂತೆಲ್ಲ ಓಡಾಡಿಕೊಂಡು ಜೊತೆ ಆಗಿದ್ವಿ. ಇನ್ನು ನೀವು ಬಿಟ್ಟು ಹೋಗಿಬಿಡ್ತೀರಾ, ನಾವು ಸೀನಿಯರ್ಸ್ ಅಂತ ಯಾರನ್ನು ಕರೆಯೋದು, ಯಾರನ್ನು ಮಾತಾಡಿಸೋದು ಅಂತ ಲೈಟಾಗಿ ಬೇಜಾರಾಗುತ್ತೆ. ಈಗ ನಮಗೆ ಆಗ್ತಿದೆಯಲ್ಲ ಹಾಗೆ. ಬಟ್ ಅವ್ರ ಸ್ಥಾನ ನಮಗೆ ಸಿಕ್ಕಿದೆಯಲ್ಲ ಅಂತ ಸ್ವಲ್ಪ ಖುಷಿನೂ ಅನಿಸ್ಬೋದು. ಆದರೆ ಬೇಜಾರಿರುತ್ತೆ. ನಿಮ್ಮನ್ನು ಅಳಿಸ್ಬೇಕು ಅಂತ ಈ ಸ್ಕ್ರಿಪ್ಟ್ನ ನಾನು ಬರೀಲಿಲ್ಲ. ನಮಗೆ ಸೀನಿಯರ್ಸ್ ಆಗಿ ಬೆಸ್ಟ್ ಮೆಮೊರೀಸ್ನ ನಮ್ಮ ಲೈಫಲ್ಲಿ ಕಟ್ಕೊಟ್ಟಿದ್ದೀರಾ. ಒಂದು ರೀತಿ ಕಾಲೇಜಲ್ಲಿ ಒಂದು ಸ್ವಲ್ಪ ಬೆಸ್ಟ್ ಮೆಮೊರೀಸ್ ನಮಗಿದೆ ಅಂದರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ. ಅದಕ್ಕೆ ಇದು ರೆಡಿ ಮಾಡಿದ್ದೇನೆ ಅಷ್ಟೇ. ವಾಟ್ಸಪ್ಪಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡಿ ಕಳಿಸ್ಬಿಡ್ಬೋದಾಗಿತ್ತು, ಆದರೆ ಮನಸ್ಸಿಗೆ ಹತ್ರ ಆಗಿರೋರಿಗೆ ಮನಸ್ಸಿನ ಮಾತುಗಳನ್ನ ಮನಸಾರೆ ಪದಗಳ ಮೂಲಕ ಹೇಳೋದು ಒಳ್ಳೆಯದು ಅನ್ನಿಸ್ತು. ಅದಕ್ಕೋಸ್ಕರ ನಿಮಗೋಸ್ಕರ ಈ ಒಂದು ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆಲ್ಲ ಖುಷಿಯಾಗಿರುತ್ತೆ. ಖುಷೀಲಿ ಲೈಟಾಗಿ ಕಣ್ಣೀರು ಬರ್ತಿರುತ್ತೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯುವರ್ ಕ್ಯಾರಿಯರ್ಸ್.